ಎಲ್ರಿಗೂ ನಮಸ್ಕಾರ. ಆಫ್ಟರ್ ಲಾಂಗ್ ಟೈಮ್ ಅಂದರೆ ಒಂದು 4-5 ದಿನ ಆಗೇ ಹೋಯಿತು. ಸೊ ಇದು ಬಂದು 14ಇಂದ 18ವರೆಗೆ ಈ ವಿಡಿಯೋಸ್ನ ಮಾಡಿದ್ದೀನಿ. ಸೊ 14 ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡಿದೆ. ಸೊ ಹಾಗಾಗಿ ಇಡ್ಲಿನೇ ತೊಗೊಂಡೆ. ಇಡ್ಲಿ ಭಾಳ ದಿನ ಆಗಿತ್ತು ಮಾಡಿ. ಸೊ ಇಡ್ಲಿ ಮಾಡಿದಾಗ ನಾನು ಇಡ್ಲಿ ಮಿಸ್ ಮಾಡಲ್ಲ, ಯಾಕೆಂದರೆ ಇಡ್ಲಿ ನನಗೆ ತುಂಬ ಇಷ್ಟ. ಸೊ ಇಡ್ಲಿ ಜೊತೆಗೆ ಚಟ್ನಿ ಮತ್ತು ದಾಲ್ ಇತ್ತು, ಸೊ ಅದನ್ನು ಹಾಕ್ಕೊಂಡು ತಿಂದ್ವಿ. ಚಟ್ನಿ ಮಕ್ಳಿಗಾಗಿ ಮಾಡಿದ್ದೆ ಮತ್ತು ದಾಲ್ ಇತ್ತು, ಸ್ವಲ್ಪ ಪ್ರೋಟೀನ್ ಅಲ್ವಾ, ಸೊ ಹಾಗಾಗಿ ವೇಸ್ಟ್ ಮಾಡಲಿಲ್ಲ ನಾನು. ಹಾಗಾಗಿ ಹಾಕ್ಕೊಂಡು ತಿಂದೆ. ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಕೊಟ್ಟೆ, ತುಂಬ ಚೆನ್ನಾಗಿತ್ತು. ಸೊ ಅದಾದಮೇಲೆ ಬೆಳಗ್ಗೆ ಆ್ಯಸ್ ಯೂಶ್ವಲ್ಲು ತರಕಾರಿಗಳು ತುಂಬ ತೊಗೊಂಡು ಬಂದೆ ನಾನು. ಬ್ರೇಕ್ಫಾಸ್ಟೆಲ್ಲಾಗಿ ಸ್ನಾನ ಮಾಡಿ ಪೂಜೆ ಎಲ್ಲ ಆಯಿತು. ಸೊ ಅದಾದಮೇಲೆ ಹೋಗ್ಬಿಟ್ಟು ತರಕಾರಿಗಳು ಮನೇಲಿದ್ದರೆ ಏನಾರು ಅಡುಗೆಗಳು ಮಾಡ್ಬೋದು. ತರಕಾರಿ ಅಂದರೆ ಏನು ಮಾಡೋಕ್ಕೂ ಬೇಜಾರಾಗತ್ತೆ. ಹಾಗೆ ಐ ಥಿಂಕ್ ಅಡುಗೆ ಎಲ್ಲ ಆಗೋಗಿತ್ತು ಅನ್ಕೋತೀನಿ. ಸೊ ಇನ್ನು ತರಕಾರಿ ಒಂದು ತೊಳೆದಿಟ್ಬಿಟ್ರೆ ಸೊ ಒಂದು ಕೆಲಸ ತೃಪ್ತಿಕರವಾಗಿರುತ್ತೆ ಅಂದ್ಬಿಟ್ಟು ತರಕಾರಿ ಎಲ್ಲ ಒಂದು ಕಡೆಯಿಂದ ತೊಳೆದು ಇಟ್ಬಿಡ್ತೀನಿ ನಾನು. ಯಾಕೆಂದರೆ ಅಲ್ಲಿ ಹುಳ ಗಿಳ ಇರ್ತವೆ. ಸೊ ತರಕಾರಿನಲ್ಲಿ ಹೇಳಕ್ಕೆ ಬರೋಂಗಿಲ್ಲ, ಸೊಪ್ಪು ಎಸ್ಪೆಷಲಿ ಸೊಪ್ಪಿನ ಕಂತೆಗಳಲ್ಲಿ ಸೊ ಯಾವುದಾದ್ರೂ ಹುಳ ಇರ್ಬೋದು, ಸ್ನೇಕು ಕೂಡ ಇರ್ಬೋದು, ಹೇಳಕ್ಕೆ ಬರೋಂಗಿಲ್ಲ. ಸೊ ಹಾಗಾಗಿ ತೊಳೆದಿಟ್ಬಿಟ್ರೆ ಒಂದು ಸೇಫ್ಟಿ ಮನೆಯಲ್ಲಿ. ಸೊ ಹಾಗಾಗಿ ತೊಳೆದಿಟ್ಬಿಡ್ತೀನಿ ನಾನು. ಅದೇನೋ ಒಂದು ಹ್ಯಾಬಿಟ್ ಆಗೋಗಿದೆ ನನಗೆ. ತಂದ ತಕ್ಷಣ ಅದನ್ನು ಫ್ರಿಜ್ ಒಳಗೆ ಇಡೋಕ್ಕೆ ನನಗೆ ಮನಸ್ಸು ಬರೋಲ್ಲ ನನಗೆ. ಸೊ ಆಮೇಲೆ ಫ್ರೂಟ್ಸು ತಗೊಬಂದೆ. ಸೊ ಎಲ್ಲ ಮನೇಲಿದ್ದರೆ ಬೇರೆ ಏನೂ ತಿನ್ನೋಂಗೆ ಮನಸ್ಸು ಬರೋಲ್ಲ ಅಷ್ಟೇ. ಸೊ ಫ್ರೂಟ್ಸ್ ಇಲ್ಲ ಅಂದಾಗ ಏನಾಗ್ಬಿಡುತ್ತೆ, ಬೇರೆ ಏನಾದ್ರು ತಿನ್ನಬೇಕಪ್ಪ ಅನಿಸುತ್ತೆ, ಎಸ್ಪೆಷಲಿ ಆಫ್ಟರ್ 4 o'clock. ಸೊ ಆಗ ಬೇರೆ ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಹಾಗಾಗಿ ಏನು ಮಾಡ್ತೀನಿ, ಫ್ರೂಟ್ಸ್ ಒಂದು ಸೇಫರ್ ಸೈಡಲ್ಲಿ ಯಾವತ್ತೂ ನಾನು ಫ್ರೂಟ್ಸ್ ಇಟ್ಕೊಂಡಿರ್ತೀನಿ. ಸೊ ಈ ಸೀಸನ್ಗೆ ಹೊತ್ಗೂ ಸರಿಯಾಗಿ ಫ್ರೂಟ್ಸು ಆ್ಯಪಲ್ ಎಲ್ಲ ಸರಿಯಾಗಿ ಸಿಗ್ತಿಲ್ಲ, ಆ್ಯಪಲ್ ಸೀಸನ್ ಇಲ್ಲ ಸರಿಯಾಗಿ. ಸೊ ಹಾಗಾಗಿ ಟೇಸ್ಟ್ ಇಲ್ಲ, ತಿನ್ನೋಕ್ಕೆ ಮನಸ್ಸು ಬರೋಲ್ಲ ಆ್ಯಪಲ್ನ. ಸೊ ಏನು ಸೀಸನು, ಇವನ್ ಸೀಬೆಹಣ್ಣು ತುಂಬ ಚೆನ್ನಾಗಿ ಸಿಗುತ್ತೆ ಇವಾಗ. ಬಟ್ ಆದರೆ ಏನು ಮಾಡೋದು, ಈ ಒಂದು ಹೈಬ್ರಿಡ್ ಆಗೋಗಿರೋದ್ರಿಂದ ನಾಡು ಸೀಬೆ ಸಿಗೋದು ತುಂಬಾ ರೇರು. ಯಾವಾಗ ಸಣ್ಣ ಸಿಕ್ಕಿದಾಗ ತೊಗೊಂಬಂದ್ಬಿಡ್ತೀನಿ ನಾನು ಜಾಸ್ತಿ. ದೊಡ್ಡ ಸೀಬೆ ಅಂತಂದರೆ ಅದೊಂಥರ ಬೆಂಡು ಥರ ದಪ್ಪ ಇರುತ್ತೆ, ಬೆಂಡು ಟೇಸ್ಟ್ ಇರೋಲ್ಲ. ಸೊ ಅದೇನೋ ರುಚಿನೇ ಬರೋಲ್ಲ ನನಗೆ. ಸೊ ಅದರಲ್ಲೂ ನೋಡಿ ಹುಡುಕಿ ಹಣ್ಣು ಮಾರೋನು ರೆಗ್ಯುಲರ್ ಇರೋದ್ರಿಂದ ಅವ್ನು ಕೇಳಿ ವಾಪಸ್ ತಂದುಕೊಟ್ಬಿಡ್ತೀನಿ. ಸಿಹಿ ಆಗಿಲ್ಲ ಅಂದರೆ ಸ್ವೀಟ್ ಆಗಿಲ್ಲ ಅಂತ ಹೇಳಿ ಅದೊಂದು ಸ್ವೀಟ್ ಇದ್ದಾಗ ತೊಗೊಬಂದು ತಿಂತೀನಿ ನಾನು. ಸೊ ಸೀಬೆಹಣ್ಣಲ್ಲಿ ನೀವು ಸೀಬೆಹಣ್ಣು ಮತ್ತು ಬಾಳೆಹಣ್ಣು ಎರಡರಲ್ಲೇ ಮಾತ್ರ ಪೆಸ್ಟಿಸೈಡ್ಸ್ ಇಲ್ದೇ ಗ್ರೋ ಮಾಡ್ತಾರೆ. ಸೊ ಹಾಗಾಗಿ ನಿಮಗೆ 0 ಪೆಸ್ಟಿಸೈಡ್ಸ್ ಆ್ಯಂಡ್ ದೇರ್ ಇಸ್ ಅ ಹ್ಯೂಜ್ ವಿಟಮಿನ್ ಸಿ ಸಿಗುವಂಥದ್ದು ತುಂಬ ಒಳ್ಳೆ ಫ್ರೂಟ್ ಅಂತ ಇದ್ದರೆ ಅದು ಬಾಳೆಹಣ್ಣು ಮತ್ತು ಸೀಬೆಹಣ್ಣು. ಬಟ್ ಈಗಿನ ಕಾಲ ನಾವೆಲ್ಲ ತುಂಬ ಇಗ್ನೋರ್ ಮಾಡ್ತೀವಿ. ಸೀಬೆಹಣ್ಣು ಅಂದರೆ ತುಂಬ ಜನ ಸೀಬೆಹಣ್ಣು ಅಂದರೆ ಕೆಲವ್ರು ತಿನ್ನೋದೇ ಇಲ್ಲ, ಎಸ್ಪೆಷಲಿ ನ್ಯೂ ಜನ್ರೇಷನು. ಸೊ ಸೀಬೆಹಣ್ಣಲ್ಲಿರೋವಂಥ ಒಂದು ವಿಟಮಿನ್ಸ್ ಇದೆಯಲ್ಲ, ಅದು ಯಾವ ಹಣ್ಣಲ್ಲೂ ಸಿಗೋಲ್ಲ. ಸೊ ದಟ್ಸ್ ಅ ಹ್ಯೂಜ್ ಅಬೌಂಡೆಂಟ್ ಆಫ್ ವಿಟಮಿನ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅದು. ಸೊ ಹಾಗಾಗಿ ಸೀಬೆಹಣ್ಣು ತಿನ್ನಿ, ತುಂಬಾ ಒಳ್ಳೆಯದು. ಡೈಜೆಷನು, ಕಾನ್ಸ್ಟಿಪೇಷನು, ವಿಟಮಿನ್ ಸಿ, ಇಮ್ಯೂನಿ ಸಿಸ್ಟಮ್ ಡೆವಲಪ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದದು. ಸೊ ಹಾಗಾಗಿ ಫ್ರೂಟ್ಸ್ಗಳನ್ನ ತಂದು ಇಟ್ಕೊತೀನಿ ನಾನು. ಸೊ ಎಲ್ಲ ಒಂದು ಕಡೆಯಿಂದ ತೊಳೆದ್ಬಿಡ್ತೀನಿ. ತೊಳೆದಾದ್ಮೇಲೆ ಎಲ್ಲ ತೊಗೊಂಡೋಗಿ ಒಂದು ಪಂಚೆ ಇಟ್ಕೊಂಡಿದ್ದೀನಿ, ಬಟ್ಟೆ ಯಾವ್ದಾದ್ರು ಹಳೆ ಬೆಡ್ಶೀಟ್ ಇರ್ಬೋದು, ಕಾಟನ್ನು. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನಾನು ಜಾಸ್ತಿ ಕಾಟನ್ನು ಇರೋವಂಥದ್ದನ್ನೇ ಯೂಸ್ ಮಾಡ್ತೀನಿ ನಾನು, ಯಾವುದು ಅವಾಗಿಂದನೂ. ಸೊ ಎಲ್ಲ ಹಳೆದಾದ್ಮೇಲೆ ಅವನ್ನ ಎಸೆಯೋಕ್ಕೆ ಹೋಗಲ್ಲ ನಾನು. ಸೊ ಏನು ಮಾಡ್ತೀನಿ, ಯಾಕೆಂದರೆ ತರಕಾರಿ ಒಂಡಾಕೋಕ್ಕೆ ಅದಕ್ಕೆಲ್ಲ ಇಟ್ಕೊತೀನಿ. ಸೊ ಒಂದು ಅರ್ಧ ಗಂಟೆ 1 hour ಇವೆಲ್ಲ ಬೇಗ ಡ್ರೈ ಆಗುತ್ತೆ. ಇದಂತೂ ಟೈಮ್ ತೊಗೊಳುತ್ತೆ. ಸೊ ಅವಾಗ ತುಂಬ ಇಟ್ಟು ಫ್ರಿಜ್ಜು ನೀಟಾಗಿರುತ್ತೆ. ಆಮೇಲೆ ಅದರ ಹೊರಗಡೆ ಜಮ್ಸ್ ಮನೆ ಒಳಗೆ ಎಕ್ಸ್ಪೆಷಲಿ ಫ್ರಿಜ್ಜಿಗೆ ಡೈರೆಕ್ಟ್ ಇಡಬೇಡಿ, ಯಾವತ್ತೂ ಬರಲ್ಲ, ಸೇಫ್ಟಿ. ಹಾಗೆ ಫ್ರೂಟ್ಸ್ ಎಲ್ಲ ತೊಳೆದ್ರೆ ಇಮಿಡಿಯೇಟ್ ಕಟ್ ಮಾಡ್ಕೊಂಡು ತಿನ್ಬೋದು, ಅಥವಾ ಮಕ್ಕಳು ತೊಗೊಂಡು ತಿನ್ಬೋದು. ಆಮೇಲೆ ನಿಮ್ಗೆ ಯಾವಾಗ ಏನು ಬೇಕು ಅದು ಸ್ವಲ್ಪ ಅಡುಗೆ ಮಾಡಬೇಕು, ಇಮಿಡಿಯೇಟ್ ತೊಗೊಂಡು ಹಚ್ಚಿದ್ರು ಮಾಡುತ್ತೆ. ಸೊ ಸಿಂಪಲ್. ಆ್ಯಕ್ಚುಲಿ ಇಷ್ಟು ಮೇನತ್ ಮಾಡಿದ್ರೆ ನಿಜವಾಗ್ಲೂ ಮನೆ ಸ್ವಲ್ಪ ನೀಟಾಗಿರುತ್ತೆ, ಮೈಂಟೈನ್ ಆಗುತ್ತೆ. ಆಮೇಲೆ ಒಂದೇ ಸತಿ ಇದು ನನಗೆ 2 ದಿನ ಮ್ಯಾಕ್ಸಿಮಮ್ ಅಂದರೆ 3 days ಜಿಪ್ಪುಣತನ ಮಾಡಿದ್ರೆ 3 days ಆಗುತ್ತೆ ಅಷ್ಟೇ. ಸೊ ಕ್ಯಾರೆಟು ಮತ್ತು ಇವೆಲ್ಲ ನಾರ್ಮಲ್ 2 ದಿನಕ್ಕೆ ಮುಗಿದೋಗುತ್ತೆ. ನಮ್ಮ ಮನೆ ಕಾಕಡಿ ಎಲ್ಲ ನಿಮ್ಗೆ ಗೊತ್ತಿದೆ, ಸಲಾಡ್ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಆಮೇಲೆ ಒಂದೊಂದು ದಿನ 2 ಸಬ್ಜಿ ಮಿನಿಮಮ್ ಇದ್ದೇ ಇರುತ್ತೆ. ಸೊ ಹಾಗಾಗಿ 2 ದಿನ ಸಬ್ಜಿ. ಹಾಗೆ ತುಂಬಾ ಕಾಸ್ಟ್ಲಿ. ಇಷ್ಟಕ್ಕೆ ಬರೀ 500 rupees ಆಯಿತು ತರಕಾರಿಗೆ. ಸೊ ಬನ್ನಿ ಈಗ ಸ್ವಲ್ಪ ಸೌತೆಕಾಯಿ ಎಲ್ಲ ಕಟ್ ಮಾಡ್ಕೊತೀನಿ. ಸೊ ಸೌತೆಕಾಯಿ ಎಲ್ಲ ಹಚ್ಕೊಂಡು ಊಟ ಮಾಡಬೇಕು. ಹೊಟ್ಟೆ ಹಸಿತಾ ಇದೆ. ನಮಗೆ ಕಮ್ಮಿ ತಿನ್ನೋದ್ರಿಂದ
ಸೊ ಊಟ ಕಮ್ಮಿ ತಿನ್ನೋದ್ರಿಂದ ಬೇಗ ಹೊಟ್ಟೆ ಹಸ್ಬಿಡುತ್ತೆ. 12:30ಗೆಲ್ಲ ನನಗೆ ಸಕ್ಕ ಜೋರು ಹೊಟ್ಟೆ ಸಿಗುತ್ತೆ. ಆಲೆ 1:30 ಆಗಿದೆ. ಸೊ ತರಕಾರಿ ತೊಳೆದೇ ಇಟ್ಕೊಳ್ಳೋಣ, ಯಾಕೆಂದರೆ ಮತ್ತೆ ಒಂದ್ಸಲ ಊಟ ಕೂತ್ರೆ ಮತ್ತೆ ಮನ್ಸು ಬರೋಲ್ಲ ಅಂತ ನಾನು ಯಾವಾಗಲೂ ಹಿಂಗೆ ಮುಗಿಸ್ಬಿಡ್ತೀನಿ ಕೆಲಸ ಒಂದ್ಸತಿ ಮುಗಿಸಿ ಆಮೇಲೆ ಆರಾಮಾಗಿ ಯಾವ್ದಾದ್ರು ಕೆಲಸ ಮಾಡ್ಕೋಬೋದು ಅಂತ. ಸೊ ಲೇಡೀಸ್ಗೆ ಎಷ್ಟು ಕೆಲಸ ಮಾಡಿದ್ರು ಮುಗಿಯಲ್ಲ. ದಿಸ್ ಇಸ್ ಎಂಡ್ಲೆಸ್ ಜಾಬ್. ಸೊ ಅದ್ರ ಮಧ್ಯದಲ್ಲಿ ನಮ್ಮ ಎಂಟರ್ಟೈನ್ಮೆಂಟ್ ಮಾಡ್ಕೊಬೇಕು. ಯಾಕೆಂದ್ರೆ ಇರೋದು ಒಂದೇ ಲೈಫ್ ಅಲ್ವಾ, ಯಾಕೆ ತಲೆ ಕೆಡಿಸ್ಕೋಬೇಕು ಬೇರೆಯವ್ರ ಬಗ್ಗೆ. ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು, ನನ್ನ ಹತ್ರ ಅದಿಲ್ಲ ಇದಿಲ್ಲ. ಇರೋ ಮೂಮೆಂಟನ್ನು ಎಂಜಾಯ್ ಮಾಡಿ ಹೋಗ್ಬೇಕಷ್ಟೇ, ದಟ್ಸ್ ಆಲ್. ಯಾಕೆ ಜನ ಸಾಯ್ತಾರೆ ಅಂತ ಗೊತ್ತಿಲ್ಲ. ನನಗೆ ಅದನ್ನೂ ಆಗಿಲ್ಲ, ಇದನ್ನೂ ಆಗಿಲ್ಲ, ಅದು ಮಾಡಿಲ್ಲ, ಇಷ್ಟು ಆಸ್ತಿ ಮಾಡಿಲ್ಲ, ನನಗೆ ಅದು ಒಡವೆ ಇಲ್ಲ, ನಂಗೆ ಅದು ಕಾರ್ ಇಲ್ಲ ಅಂದ್ಬಿಟ್ಟು ನಾವು ಇರೋ ಪ್ರೆಸೆಂಟ್ ಮೂಮೆಂಟ್ ಇದೆಲ್ಲ ಅದನ್ನ ನಾವು ದೂರ ಮಾಡ್ಕೊತೀವಿ. ಬಟ್ ಇಟ್ಸ್ ನಾಟ್ ಎಟ್ ಆಲ್ ಗುಡ್. ಸೊ ಒಂದು ಸಲಾಡ್ ಕಟ್ ಮಾಡೋಕ್ಕೆ ನೋಡಿ ಒಂದು 5-10 ಮಿನಿಟ್ಸ್ ಎಕ್ಸ್ಟ್ರಾ ತಗೊಳುತ್ತೆ. ಬಟ್ ಕಟ್ ಮಾಡ್ಕೊಂಡು ಸಲಾಡ್ ತಿನ್ನೋದ್ರಿಂದ ದೇರ್ ಇಸ್ ಅ ಹ್ಯೂಜ್ ಡಿಫ್ರೆನ್ಸ್. ನಿಮಗೆ ಹೊಟ್ಟೆನೂ ತುಂಬುತ್ತೆ, ಬೇಗ ರಫೇಜ್ ಆಗುತ್ತೆ ಹೊಟ್ಟೆಗೆ. ಅದ್ರ ಜೊತೆಗೆ ನಿಮಗೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಫೈಬರ್ ಸಿಗುತ್ತೆ ಬಾಡಿಗೆ, ಹಾರ್ಮೋನ್ಸ್ ಪ್ರಾಬ್ಲಮ್ ಆಗಲ್ಲ. ಸೊ ಮೇನ್ಲಿ ಅದು ಕ್ಯಾಲರೀಸ್ ಕಮ್ಮಿ ಇದೆ. ಸೊ ಇದಕ್ಕಿಂತ ಇನ್ನೇನು ಬೇಕು ಯೂಸು. ನೀವು ಅನ್ನನೇ ಬರೀ ತಿಂದಾಗ ಜಾಸ್ತಿ ತಿನ್ಬೇಕು ಅನ್ಸುತ್ತೆ, ಹೊಟ್ಟೆ ತುಂಬಲ್ಲ. ಸೊ ಆಟೋಮೆಟಿಕಲಿ ಕ್ಯಾಲರಿ ಜಾಸ್ತಿ ತಿಂತೀರ. ಆ್ಯಂಡ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಿರ್ಬೋದು. ಲಾಂಗ್ ಟರ್ಮಲ್ಲಿ ವೆಯ್ಟ್ ಗೇನ್ ಅಂತೂ ಫಾಸ್ಟಾಗಿ ಆಗುತ್ತೆ, ಅದಂತೂ ದರ್ ಇಸ್ ನೋ ವೇ. ಸೊ ಎಲ್ಲವನ್ನು ತಿನ್ನೋದ್ರಿಂದ ನಿಮ್ಮ ಬಾಡಿನಲ್ಲಿ ಮ್ಯಾನೇಜ್ ಆಗುತ್ತೆ. ಅಟ್ಲೀಸ್ಟ್ ಯು ವಿಲ್ ನಾಟ್ ಗೇನ್ ವೆಯ್ಟ್, ಯು ವಿಲ್ ಮೇಂಟೈನ್. ತುಂಬ ರುಚಿಯಾಗಿನ ಎಳೆ ಸೌತೆಕಾಯಿ. ಮೂವಿನಲ್ಲಿ ಸ್ವಲ್ಪ ಶರ್ಬೀಸ್ ಆಗಬೇಕು ಕೆಲವೊಂದು ಟೈಮಲ್ಲಿ. ಅದು ತುಂಬಾ ಒಳ್ಳೆಯದು ನಮಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮನೆಗೆ, ನಮ್ಮ ಗಂಡನಿಗೆ, ಫ್ಯಾಮಿಲಿಗೆ ಅಂತ ಬದುಕೋದು ಕಲಿಬೇಕು. ಅದು ಕಲ್ತಾನೆ ಚೆನ್ನಾಗಿರ್ತೀವಿ. ಇಲ್ಲ ನಮ್ಮ ಮಕ್ಳಿಗೆ ಯಾರೂ ಆಗಲ್ಲ. ನಾಳೆಗೆ ಯಾರು ಬಂದು ಒಂದು ದಿನ ನಮ್ಗೊಂದು ಅಡುಗೆ ಮಾಡೋಕ್ಕೆ ಯಾರೂ ಇರೋಲ್ಲ. ಒಂದು ತಲೆನೋವು ಒತ್ತಕ್ಕೆ ಯಾರೂ ಇಲ್ಲ. ಅದೇ ನಮ್ಮ ಗಂಡ ಮಕ್ಕಳೇ ಆಗೋದು. ಬೇರೆ ಯಾರೇನಾದರೂ ಅದಕ್ಕೆ ಗೋಲಿ ಹೊಡಿ, ನಿಮ್ಮ ಜೀವನ ನೀವು ಎಂಜಾಯ್ ಮಾಡಿ, ಜಸ್ಟ್ ಜೀವಿಸ್ಬೇಡಿ, ಎಂಜಾಯ್ ಮಾಡಿ. ಊಟ ಮಾಡೋಣ ಬನ್ನಿ. ಆಗಿದೆ ಬೀನ್ಸು, ಇದು ಸ್ಟರ್ ಫ್ರೈ ಮಾಡಿದ್ದೀನಿ ಜಸ್ಟ್ ಹಿಂಗೆ ಉದ್ದುದ ಬೀನ್ಸು, ಮತ್ತು ಜೋಳದ ರೊಟ್ಟಿ, ಇಡ್ಲಿ, ಇದು ನಮ್ಮ ಮನೆಯವ್ರಿಗೆ ಪ್ಲೇಟು, ಮತ್ತು ಇದು ಬಂದು ಸೌತೆಕಾಯಿ ಕ್ಯಾರೆಟು, ಇಡ್ಲಿ, ಆಮೇಲೆ ಇದು ಬಂದು ಚೋಲೆ, ಆಮೇಲೆ ಇದು ಬಂದು ದಾಲು. ಊಟ ಕೊಡ್ತೀನಿ. ಸೊ ಅದಾದಮೇಲೆ ಊಟ ಕೊಟ್ಟಾದ ನಮ್ಮವ್ರಿಗೆ ನಾನು ಕೂತ್ಕೊಂಡು ತಿಂದ್ಬಿಡೋಣ ಅಂತ ತಿಂತಾಯಿದ್ದೀನಿ. ಈಗ ಚಾಲೆಂಜ್ ಸ್ಟಾರ್ಟ್ ಮಾಡಬೇಕು ಹೊಸದಾಗಿ. ನನಗೆ ಪೀರಿಯಡ್ ಬರೋ ಟೈಮ್ ಇದೆ. ಸೊ ಅನ್ಕೋತಾ ಇದ್ದೀನಿ ಅದು ಮುಗಿದ್ಮೇಲೆ ಸ್ಟಾರ್ಟ್ ಮಾಡಲಾ ಅಂತ. ಬಟ್ ಐ ನೀಡ್ ಟು ಸ್ಟಾರ್ಟ್. ತುಂಬ ಈ ಕಡೆ ಆ ಕಡೆ ಆಗ್ತಾಯಿದೆ ನನ್ನ ಡಯಟು. ಸೊ ಹೆಲ್ದಿ ಊಟ ಮಾಡಿರ್ತೀನಿ, ಮಧ್ಯದಲ್ಲಿ ಏನಾರ ಒಂದು ಸಿಕ್ಕಿದಾಗ ಈ ಒಂದು ಶ್ರಾವಣ ಕಾಲದಲ್ಲಿ ಏನಾರು ತಿಂದ್ಬಿಡ್ತೀನಿ ನಾನು. ಸೊ ಹಾಗಾಗ್ತಾಯಿದೆ. ಬಟ್ ಐ ನೀಡ್ ಟು ಸ್ಟಾರ್ಟ್. ಮತ್ತೆ ಚಾಲೆಂಜ್ ಸ್ಟಾರ್ಟ್ ಮಾಡಿ ಒಂದು 10 ಕಿಲೋ ನಾನು ಕಮ್ಮಿ ಮಾಡಲೇಬೇಕು. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಚೋಲೆ ಮತ್ತು ಬೀನ್ಸ್ ಮಾಡಿದ್ದೆ, ಆಮೇಲೆ ದಾಲ್ ಮಾಡಿದ್ದೆ. ಸೊ ಎಲ್ಲ ಸೂಪರಾಗಿತ್ತು. ಹೆಲ್ದಿ ಊಟ ತಿಂದೆ. ಒಂದು ನೆಮ್ಮದಿ ತೃಪ್ತಿ. ಬೇಗ ಅಡುಗೆ ಮಾಡಿ ಮುಗಿಸಿದ್ವಾ, ಕೆಲಸ ಮುಗಿಸಿದ್ವಾ. ಆಮೇಲೆ ಅದ್ರ ಜೊತೆಗೆ ಮನೆ ಕ್ಲೀನೆಲ್ಲ ಆಗೋಗಿದೆಲ್ಲ. ಸೊ ಇನ್ನೂ ಚೆನ್ನಾಗಿ ಮಜಾ ಬರ್ತಾಯಿದೆ. ಸೊ ಯಾರೂ ಇರಲಿಲ್ಲ. ಬಟ್ ಕುತ್ಕೊಂಡು ಆರಾಮಾಗಿ ನಮ್ಮ ಮನೆಯವ್ರ ಒಳಗಡೆ ಅವ್ರು ಆಫೀಸ್ ಮಾಡ್ಕೊಂಡು ಅವ್ರು ತಿಂತಾಯಿದ್ರು. ಸೊ ನನ್ನ ಪಾಡಿಗೆ ನಾನು ಕೂತ್ಕೊಂಡು ತಿಂದೆ. ಸೊ ಎಲ್ಲರೂ ಇದ್ದಾಗ ಸ್ವಲ್ಪ ಗಡ್ಬಡು, ಅಂದರೆ ಮಕ್ಳುಗಳಿಗೆ ಅದು ಬೇಕು ಇದು ಬೇಕು ಮಧ್ಯೆ ಹೇಳೋದು ಹಿಂಗೆಲ್ಲ ಮಾಡ್ತಿರ್ತೀನಿ. ಸೊ ಯಾರೂ ಇಲ್ಲ ಅಂದರೆ ನೆಮ್ಮದಿಯಾಗಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಚೆನ್ನಾಗಿ ಊಟ ಮಾಡ್ತೀನಿ. ಸೊ ಒಂದು ಸ್ವಲ್ಪ ಲಾಸ್ಟಲ್ಲಿ ಅನ್ನ ಹಾಕೋತೀನಿ. ನಾನು ಅನ್ನ ಇಲ್ಲಿ ಇರೋಕ್ಕಾಗೋದಿಲ್ಲ. ಬಟ್ ಐ ನೀಡ್ ಟು ರೆಡ್ಯೂಸ್ ನಾವು. ವೆಯ್ಟ್ ಲಾಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ ಈಗ ನನಗೆ. ಸೊ ತುಂಬ ಆ ಕಡೆದು ಈ ಕಡೆದು ಸ್ಟ್ರೆಸ್ಸು ಅದು ಇದು. ಸೊ ಇಲ್ದಿರೋದು ಎಲ್ಲ ತಲೆಗೆ ಹತ್ತಿಸ್ಕೊಂಡು
ಸುಮ್ಮನೆ ಕೆಲಸಗಳು ಆ ಕಡೆ ಈ ಕಡೆ ಆಗ್ತಾಯಿದೆ ಒಂದೊಂದು. ನಿಜ ಹೇಳಬೇಕು ಅಂತಂದರೆ ಕಂಟ್ರೋಲ್, ನಮ್ಮ ಬಾಯಿನ ನಾವೇ ಕಂಟ್ರೋಲ್ ಮಾಡಬೇಕು. ಅದು ಯಾರ ಕೈಲೂ ಇಲ್ಲ ಅಲ್ವಾ. ಸೊ ಅದನ್ನು ನಾವು ಊಟದ ಮೇಲೆ ಹಾಕೋದ್ರಲ್ಲಿ ಏನೂ ತಪ್ಪೋದು ನಮ್ಮ ಮೇಲೆ ನಾವು ಹಾಕೋಬೇಕು. ಸೊ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ವೆಯ್ಟ್ ಗೇನ್ ಆಗುತ್ತೆ. ಸೊ ದಟ್ಸ್ ದ ಓನ್ಲಿ ರೀಸನ್. ಸೊ ವಾಟ್ ವಿ ಈಟ್, ವಾಟ್ ವಿ ಥಿಂಕ್, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೈಫ್ ಸ್ಟೈಲು ಬಹಳ ತುಂಬ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ. ಸೊ ಅದೊಂದು ಇದ್ದಿದ್ದ ತಪಸ್ಸಿದ್ದಂಗೆ. ಸೊ ಒಳ್ಳೆ ಲೈಫ್ ಸ್ಟೈಲ್ನ ಫಾಲೋ ಮಾಡೋದು ಇಟ್ಸ್ ನಾಟ್ ಆನ್ ಈಸಿ ಥಿಂಗ್. ಸೊ ಅದಾದಮೇಲೆ ಊಟ ಎಲ್ಲ ಆಯಿತು. ಅದಾದಮೇಲೆ ನಾನೇನು ಮಾಡಿದೆ, ಫ್ರೂಟ್ಸ್ ಕಟ್ ಮಾಡಿ ಎಲ್ರಿಗೂ ಮಕ್ಳಿಗೆಲ್ಲ ಕೊಟ್ಟಾದಮೇಲೆ ನಾನು ತಡಿಯಪ್ಪ ಮೊದಲು ಉಪ್ಪಿನಕಾಯಿಗೆ ಅಂತ 2-3 ಸಲ ನಿಂಬೆಹಣ್ಣು ತಂದು ಯೂಸ್ ಮಾಡ್ಕೊಂಡ್ಬಿಡ್ತಿದ್ದೆ. ಸೊ ಹಾಗಾಗಿ ಈ ಸಲ ಏನಾದ್ರು ಕಟ್ ಮಾಡಿ ಹಾಕ್ಬೋಣ, ಇಲ್ಲಾಂದರೆ ಆಮೇಲೆ ಉಪ್ಪಿನಕಾಯಿ ಇಲ್ಲವೇ ಇಲ್ಲ, ನಾನು ಮಾಡೋದೇ ಇಲ್ಲ ರೇರು. ಯಾಕೆಂದರೆ ನಮ್ಮ ಮನೇಲಿ ಯಾರು ಜಾಸ್ತಿ ತಿನ್ನಲ್ಲ. ಈ ನಿಂಬೆಹಣ್ಣು ಉಪ್ಪಿನಕಾಯಿ ಅಂತ ತುಂಬ ಹೆಲ್ತ್ಗೆ ತುಂಬ ಬೆನಿಫಿಟ್ಸು. ಸೊ ಹಾಗಾಗಿ ನಿಂಬೆಹಣ್ಣು ಒಳ್ಳೆಯದು. ಇಟ್ಸ್ ಲೈಕ್ ಫರ್ಮೆಂಟೆಡ್ ಫುಡ್ಡು. ಎಲ್ಲ ಈಗ ಸ್ಟೈಲಾಗಿ ಎಲ್ಲ ಹೇಳ್ತಾರಲ್ಲ ಕಿಮ್ಚಿ, ಕಂಬೂಜ ಎಲ್ಲ ಅಂತ. ಸೊ ಬಟ್ ನಮ್ಮ ಹಿರಿಕರು ಅನಾದಿ ಕಾಲದಿಂದ ಮಾಡಿರೋವಂಥದ್ದು ಪಿಕ್ಕಲ್. ಇಟ್ಸ್ ಗುಡ್ ಫಾರ್ ಗಟ್ಗೆ ತುಂಬ ಒಳ್ಳೆಯದು. ಬಟ್ ತುಂಬ ಹೆವಿ ಖಾರ ಎಲ್ಲ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಮಸಾಲೆ ಎಲ್ಲ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಸೊ ಲಿಮಿಟಾಗಿ ತಿಂದರೆ ಏನೂ ಆಗೋದಿಲ್ಲ. ಸೊ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಬಂದು ಆಗಸ್ಟ್ 15 ಅನ್ಕೋತೀನಿ. ಎಸ್, ಇವತ್ತು ಫ್ರೈಡೇ ಕೂಡ ಹೌದು. ಹಾಗೆ ನಾಳೆ ಇದು ಬೇರೆ ಇದೆ, ಏನಪ್ಪ ಅಂತಂದರೆ ಜನ್ಮಾಷ್ಟಮಿ ಇದೆ. ಸೊ ಹಾಗಾಗಿ ಎಲ್ಲ ದೇವ್ರ ಸಾಮಾನುಗಳನ್ನ ತೊಳೆದ್ಬಿಡೋಣ. ಇನ್ನು ನೆಕ್ಸ್ಟು ನನ್ನ ಗಣಪತಿ ಬರೋಷ್ಟ್ರಲ್ಲಿ ನನ್ನ ಪೀರಿಯಡ್ ಸ್ಟಾರ್ಟ್ ಆಗೋಗ್ಬೋದು ಮೋಸ್ಟ್ ಪ್ರಾಬ್ಲಿ. ಸೊ ಒಂದೇ ಸತಿ ಎಲ್ಲ ತೊಳೆದು ಇಟ್ಬಿಡೋಣ. ನಮ್ಮನೆ ಅವ್ರುಗಳೇ ಹೂವಾಗಿವ ಹಾಕೊತಾರೆ ಅಂದ್ಬಿಟ್ಟು ಚೆನ್ನಾಗಿ ಎಲ್ಲನೂ ತೊಳ್ಕೊತಾ ಇದ್ದೀನಿ ನಾನು. ಎಲ್ಲ ತೊಳೆದಿಟ್ಬಿಟ್ರೆ ಒಂದು ಕಡೆಯಿಂದ. ಹಾಗೆ ವರಮಹಾಲಕ್ಷ್ಮಿಗೆ ಎಲ್ಲ ದೀಪಗಳನ್ನ ಹಚ್ಚಿಟ್ಟಿದ್ನಲ್ಲ. ಸೊ ಅದನ್ನು ತೊಳೆದಿರಲಿಲ್ಲ, ಯಾಕೆಂದರೆ ಎಣ್ಣೆ ಬೇರೆ ಇತ್ತು ತುಂಬಿದ್ದು. ಸೊ ಹಾಗಾಗಿ ಎಣ್ಣೆ ಖಾಲಿ ಆಗತ್ತಾಗ ಅಂದ್ಬಿಟ್ಟು ದೇವರ ಮುಂದೆನೇ ಇಟ್ಟಿದ್ದೆ. ಸೊ ಅದನ್ನು ತೊಳೆದಿಟ್ಬಿಟ್ರೆ ಏನು ನೆಕ್ಸ್ಟ್ ಪೂಜೆಗೆ ಯೂಸ್ ಮಾಡ್ಕೋಬೋದು ಅಂತ ಎಲ್ಲನೂ ತೊಳೆದು ಇಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ, ಮಕ್ಕಳೆಲ್ಲ ಇವತ್ತು ರಜೆ ಬೇರೆ ಎಲ್ಲ, ಸೊ ಅವ್ರಿಗೆ ಕೊಟ್ಟು ಎಲ್ಲ ಮಾಡಿ ಅವ್ರುಗಳು ಸಮಾಧಾನ ಮಾಡಿದ್ರೆ ನೆಮ್ಮದಿಯಾಗಿ ಪೂಜೆ ಮಾಡ್ಬೋದು ನಾನು. ಸೊ ಹಾಗಾಗಿ ಅದು ಮಾಡ್ತೀನಿ. ಸೊ ಏನೂ ಮಾಡೋಕ್ಕಾಗಲ್ಲ, ಲೇಟ್ ಆಗುತ್ತೆ, ಬಟ್ ದಟ್ಸ್ ಓಕೆ. ನಾನು ಮೊದಲು ಎಲ್ಲ ಶುಕ್ರವಾರ ಎಲ್ಲ ಫುಲ್ ಡೇ ಎಲ್ಲ ಉಪವಾಸ ಮಾಡ್ತಿದ್ದೆ. ಈಗ ಉಪವಾಸ ಎಲ್ಲ ನನಗೆಲ್ಲ ಆಗೋದಿಲ್ಲ, ಆ್ಯಸಿಡಿಟಿ ಆಗುತ್ತೆ, ಸುಮ್ಮನೆ ಅನ್ನೆಸೆಸರಿ ತಲೆನೋವು ಬರುತ್ತೆ ನೆಕ್ಸ್ಟ್ ಡೇ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ನಾನು ಊಟ ಮಾಡೇನೆ ನಾನು ಪೂಜೆ ಮಾಡ್ತೀನಿ, ಲೇಟ್ ಆದರೆ ಮಾತ್ರ. ಸೊ ಅದಾದಮೇಲೆ ಹಾಗೆ ಅದ್ರ ಜೊತೆಗೆ ನಾನು ಮಾಡಿಕೊಂಡೆ. ಇದು ಏನಪ್ಪ ಅಂತಂದರೆ ಇವತ್ತು ಫ್ರೈಡೇನೂ ಬೇರೆ ಇದೆ, ಜನ್ಮಾಷ್ಟಮಿಗೆ ಇವತ್ತು ಕೃಷ್ಣಂದು ಇದಿದೆ ಅಂದ್ಬಿಟ್ಟು. ಸೊ ಪಾಯಸ ಮಾಡಿದೆ, ಶಾವಿಗೆ ಪಾಯಸ ತುಂಬ ಚೆನ್ನಾಗಿ ಬಂದಿತ್ತು. ಸ್ವೀಟಾಗಿ, ಲೈಟಾಗಿ ಸ್ವೀಟ್ ಆಗಿದೆ, ಬಟ್ ಸ್ಟಿಲ್ ಮಾಡಿದೆ. ಅದಾದಮೇಲೆ ಬೆಣ್ಣೆ ಬೇರೆ ಇತ್ತು, ಕೆನೆ ತೆಗೆದು ಕೃಷ್ಣಂಗೂ ತೆಗೆದಿಟ್ಬಿಟ್ಟು ಮನೆಯಲ್ಲಿ ಬೆಣ್ಣೆ ಕಾಯಿಸ್ದೆ. ನೋಡಿ, ಒಂದು ವಾರಕ್ಕೆ ವರಮಹಾಲಕ್ಷ್ಮಿ ಹಬ್ಬದಿಂದ ಒಂದು ವಾರನೇ ಅಂದ್ಕೊಳ್ಳಿ, ಒಂದು ವಾರನೂ ಆಗಿಲ್ಲ. ಸೊ ಇಷ್ಟೊಂದು ಕೆನೆ ಬಂದಿದೆ. ಸೊ A2 ಮಿಲ್ಕಿಂದ ಹಸುವಿನ ಮಿಲ್ಕು. ಸೊ ಆಗುತ್ತೆ ನಂಗೆ ಒಂದು ವಾರ ಆದಮೇಲೆ ಮತ್ತೆ ತೊಗೊತೀನಿ. ಸೊ ಹೀಗೆ ಅಕಸ್ಮಾತ್ ಏನಾದ್ರು ಮುಗಿದೋದ್ರೆ ನಾನು ಅನ್ಸಾಲ್ಟೆಡ್ ಬಟರ್ ತಂದು ಒಂದೊಂದ್ಸಲ ಮಧ್ಯದಲ್ಲಿ ಮಾಡ್ಕೊತೀನಿ. ಬಟ್ ವಿಲ್ ಜಸ್ಟ್ ಮೇಕ್ ಶೋರ್ ದಟ್ ಲೈಕ್ ಮನೆಯದೇ ಬೆಣ್ಣೆ ಪ್ಯೂರ್ ಇರಬೇಕು, ಅದನ್ನೇ ಟ್ರೈ ಮಾಡ್ತೀನಿ. ನಾನು ಹೊರಗಡೆದು ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಹಾಗೆ ಮೊಸರು ಕೂಡ ಮಾಡ್ತೀನಿ. ಸೊ ಇವೆಲ್ಲ ಏನಿದೆ ಇವೆಲ್ಲ ಪ್ರೊಸೆಸ್ಸು ಮನೆಯಲ್ಲೇ ಮಾಡ್ಕೊತೀನಿ. ಇದು ಒಂದು ಹ್ಯಾಬಿಟ್ ಮಾಡಿಕೊಂಡ್ರೆ ಎಲ್ಲ ಆಗುತ್ತೆ. ರೊಟೀನಾಗಿ ಫಾಲೋ ಮಾಡಿದ್ರೆ ಎಲ್ಲನೂ ಹೆವಿ ಕೆಲಸ ಆಗುತ್ತೆ, ಹೊರಗಡೆ ಬೈ ಮಾಡ್ತೀವಿ. ಸೊ ಅದ್ರ ಬದಲು ಮನೆಯಲ್ಲೇ ಮಾಡಿಕೊಂಡ್ರೆ ಒಳ್ಳೇದಲ್ವ. ಆಗಿನ ಕಾಲದಲ್ಲೆಲ್ಲ ಮಾಡ್ಕೋತಿರ್ಲಿಲ್ವಾ. ಸೊ ಈಗ ಕಾಲ ಚೇಂಜ್ ಆಯ್ತಾ ಒಂದೊಂದೇ ನಾವು ಬಿಟ್ಟು ಹೋಗೋದು ತಪ್ಪು ಅನ್ಕೋತೀನಿ ನಾನು. ಸೊ ಅಟ್ಲೀಸ್ಟ್ ಮನೆಯಲ್ಲಿ ಏನು ಬೇಸಿಕ್ ನಾವು ಡೈಲಿ ತಿಂತೀವಿ ಆ ವಸ್ತುಗಳನ್ನ ಅಟ್ಲೀಸ್ಟ್ ನಾವು ನಮ್ಮದೇ ಆದ ಕೈಲಿ ಪ್ರಿಪೇರ್ ಮಾಡ್ಕೊಂಡು ತಿನ್ನೋದು ಬಹಳ ಒಳ್ಳೆಯದು. ಲಾಂಗ್ ಟೈಮಲ್ಲಿ ಅದು ಯಾವುದೇ ಎಫೆಕ್ಟ್ ಆಗೋಲ್ಲ ನನ್ನ ಪ್ರಕಾರ. ಸೊ ಯಾವತ್ತೋ ಒಂದು ದಿನ ತಿನ್ನೋದು ಹೊರಗಡೆ ದಟ್ ಈಸ್ ಡಿಫ್ರೆಂಟ್. ಬಟ್ ಎವ್ರಿ ಟೈಮು ನೀವು ಹೊರಗಡೆದೇ ಯೂಸ್ ಮಾಡ್ತೀನಿ ಅಂದಾಗ ಅದು ಹೆಲ್ತ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಇಲ್ಲಿ ಗಣಪತಿ ಹಬ್ಬ ಅಂದರೆ ಜೋರು ಎಲ್ಲ ಡೆಕೋರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಮಾಡೆ ಜಿಮ್ಗೆ ಹೋಗ್ಬೇಕು ಛತ್ರಿ. ಸೊ ಜಿಮ್ಗೆ ಹೋಗಿ ಹೆವಿ ಲೆಗ್ ವರ್ಕೌಟ್ ಆಫ್ಟರ್ ಯಾವಾಗ ವರಮಹಾಲಕ್ಷ್ಮಿ 10 ದಿನ ಗ್ಯಾಪು, ಇದಾದಮೇಲೆ ಒಂದು 4-5 ದಿನ ಅಂದರೆ 15 ದಿನ ಆದಮೇಲೆ ನಾನು ಲೆಗ್ ವರ್ಕೌಟ್ ಮಾಡಿದೆ. ಹೆವಿಯಾಗಿ ಮಾಡಿಬಿಟ್ಟೆ, ಬೇರೆ ಕೇಳಬೇಡಿ, ರಾಂಗ್ ಮಾಡಿಬಿಟ್ಟೆ. ಹೆವಿ ಮಾಡೋಕ್ಕೆ ಹೋಗ್ಬಾರ್ದಾಗಿತ್ತು. 110 ಕಿಲೋ 120 ಕಿಲೋ ವೆಯ್ಟು ಲೆಗ್ ಪ್ರೆಸ್ ಮಾಡಿಬಿಟ್ನಲ್ಲ, ಕಾಲೆಲ್ಲ ನೋವತ್ಕೊಂತು. ಸೊ ಅದಾದಮೇಲೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಬಂದೆ. ನಾನು ಏನೋ ಎಮರ್ಜೆನ್ಸಿ ಲೇಟಾಗಿ ಹೋಗಿದೆ, 8:30-9 ಗಂಟೆ ಆಗೋಗ್ತಾ ಇದೆ ಅಂದ್ಬಿಟ್ಟು ಬೇಗ ಮಾಡೋಣ ಅಂದ್ಬಿಟ್ಟು ಎರಡೂ ಒಂದೇ ಇದರಲ್ಲಿ ಹುರಿದ್ಬಿಟ್ಟು ಬೇಯಿಸ್ಕೊಳ್ಳೋಣ ಅಂತ ಹೋಗಿ ಸ್ವಲ್ಪ ಜಾಸ್ತಿ ಬೆಂದ್ಬಿಡ್ತು ಶಾವಿಗೆ. ಸೊ ಅದರ್ವೈಸ್ ಉದ್ರೋದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಕೇಳ್ಬೇಡಿ, ಏನೋ ಒಂದು ರಾಂಗ್ ಮಾಡೋಕ್ಕೋದೆ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಮಾಡೋಣ ಅಂತ.
ನನಗೂ ಇಷ್ಟ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಇಷ್ಟ. ಬಟ್ ಅವಾಯ್ಡ್ ಮಾಡ್ತೀನಿ. ಈ ಸಣ್ಣದು ಇದ್ರಲ್ಲಿ ಮಾಡ್ತೀನಿ, ದೊಡ್ಡದ್ರಲ್ಲಿ ಮಾಡಲ್ಲ. ಅದೇನು ನನಗೆ ಇಷ್ಟ ಆಗಲ್ಲ. ಗೋಧಿದು ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಮುದ್ದೆ ಆಗ್ಬಿಟ್ಟಿದೆ. ಟೇಸ್ಟ್ ಚೆನ್ನಾದ. ಮೊದಲದ ಉಪ್ಪಿನಕಾಯಿ. ಉದ್ರ ಆಗಿರೋದು ಎಷ್ಟು ಚೆನ್ನಾಗಿರ್ತಿತ್ತು. ಬ್ಯಾಡ್ ಲಕ್. ಲೆಮನ್ ಪೀಕಲು ಇನ್ನೂ ಒಂದು 2 ದಿನ ಹೋದರೆ ಚೆನ್ನಾಗಿರುತ್ತೆ. ಅರ್ಜೆಂಟು. ಉಪ್ಪಿಟ್ಟು ಥರ ಟೇಸ್ಟ್ ಬರ್ತೈತೆ. ಸೊ ಕೊನೆಗೆ ಉಪ್ಪಿನಕಾಯಿಗೆ ಖಾರ ಹಾಕಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಹಾಕ್ಕೊಂಡಿದ್ದೇವೆ. ಉಪ್ಪಿಟ್ಟು ಜೊತೆಗೆ ಚೆನ್ನಾಗಿತ್ತು. ನಂಗೆ ನಿಂಬೆಹಣ್ಣು ಉಪ್ಪಿನಕಾಯಿ ಅಂದರೆ ಅದೆಷ್ಟು ಪ್ರಾಣ ಅಂತ ಕೇಳಬೇಡಿ. ಮಾವಿನಕಾಯಿಗಿಂತ ನಿಂಬೆಹಣ್ಣು ಉಪ್ಪಿನಕಾಯಿ ತುಂಬ ಇಷ್ಟ ನನಗೆ. ಸೊ ಈ ಸತಿ ನಾನು ಉಪ್ಪಿನಕಾಯಿ ಹಾಕೋಕ್ಕೆ ಮಾವಿನಕಾಯಿ ತೊಗೊಬ ಅಂತ ತರಕಾರಿನ ಹೇಳಿ ಸಾಕಾಗೋದೆ. ನಾನು ತರಲಿಲ್ಲ ಅವ್ರ ಕೊನೆಗೆ. ಸೊ ಜನ್ಮಾಷ್ಟಮಿ ಅಲ್ವಾ ಇವತ್ತು. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆದೆ. ಡ್ರೆಸ್ ಹೆಂಗಿದೆ ಅಂತ ಹೇಳಿ. ಮೆಲಾಂಜಿ ಬ್ರ್ಯಾಂಡ್ ತುಂಬ ಚೆನ್ನಾಗಿದೆ. ಕ್ಲೋತು, ಫಿಟ್ಟಿಂಗು ಮತ್ತು ಕಂಫರ್ಟ್ನೆಸ್ಸು, ಕ್ಲೋತು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ಹಾಗೆ ನನ್ನ ಮಗ ಲಾಸ್ಟ್ ಇಯರ್ ಬೇಡ ನಾನು ಹಾಕೊಳ್ಳಲ್ಲ ಡ್ರೆಸ್ಸು ಅಂತಿದ್ದಾನೆ. ಈ ವರ್ಷ ಯಾಕೋ ಒಂದು ಹಳೆ ಫೋಟೋ ತೋರಿಸ್ದೆ. ಅಮ್ಮ ಬೇಕು ಹಾಕು ಅಂತ ಹಾಕಿಸ್ಕೊಂಡ. ಸೊ ಹಳೆ ಡ್ರೆಸ್ ಐತೆ, ಅದನ್ನೇ ಹಾಕಿ ರೆಡಿ ಮಾಡಿ ಕರ್ಕೊಂಡೋದೆ. ನೋಡೋಕ್ಕೆ ಒಂದು ಚೆನ್ನಾಗಿತ್ತು. ಮಕ್ಕಳು ಹೆಂಗೆ ಕ್ಯೂಟಾಗಿ ರೆಡಿ ಆದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಪ್ಲ್ಯಾನ್ ಇದ್ದಿದ್ರೆ ಮೇಕಪ್ ಎಲ್ಲ ಮಾಡ್ಬೋದಿತ್ತು. ಬಟ್ ಪ್ಲ್ಯಾನ್ ಇರಲಿಲ್ಲ. ಅವತ್ತೇ ಹೇಳಿದ್ರಿಂದ ನಾನು ಸಾಕು ನಡಿ ಈಗ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕರ್ಕೊಂಡೋದೆ. ನೆಕ್ಸ್ಟ್ ಡೇ ಚೆನ್ನಾಗಿ ರೆಡಿ ಮಾಡ್ತೀನಿ. ಸೊ ದೇವಸ್ಥಾನದಲ್ಲಿ ತುಂಬ ರಶ್ಶು ಗೊತ್ತಲ್ಲ, ಇಸ್ಕಾನ್ ಟೆಂಪಲ್ಸೇ. ಸೊ ತುಂಬ ರಶ್ಶು. ಹಾಗೆ ಅಲ್ಲೆಲ್ಲ ಫೋಟೋ ತೆಗಿಯೋಕ್ಕೆ ಕೊಡೋದಿಲ್ಲ. ಸೊ ಹಾಗಾಗಿ ಫೋಟೋ ತೆಗೆಯೋದು ರಾಂಗು ಕೂಡ. ಅದು ದೇವ್ರನ್ನ ಫೋಟೋ ತೆಗಿಬಾರ್ದಂತೆ. ಸೊ ಅದನ್ನು ಫಾಲೋ ಮಾಡ್ತೀನಿ ನಾನು. ಅದಾದಮೇಲೆ ಬುಕ್ಸು ಯೂಶ್ವಲಿ ತೊಗೊಂಡೆ. ಒಂದು 3 ಬುಕ್ಸು ಫ್ರೀ ಸಿಕ್ತು. ಸೊ ತುಂಬ ಖುಷಿ ಆಯಿತು. ಸೊ ಹೀಗಿತ್ತು ನನ್ನ 4 ಡೇಸ್. ಸೊ ಆದಷ್ಟು ಬೇಗ ನಾನು ಮತ್ತೆ ವೆಯ್ಟ್ ಲಾಸ್ ಚಾಲೆಂಜನ್ನು ಸ್ಟಾರ್ಟ್ ಮಾಡ್ತೀನಿ. ಎಲ್ಲರೂ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋಲಿ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಇನ್ನೂ ಇದೆ ಅಪ್ಪ. ಸೊ ಇದು ಬಂದು ಸಂಡೇ ಬೆಳಗ್ಗೆ ಆ್ಯಸ್ ಯೂಶ್ವಲ್ ಎದ್ದು ಗೀ ವಾಟ್ರ್ ತೊಗೊಂಡೆ ಸ್ವಲ್ಪ. ಸೊ ಗೀ ವಾಟ್ರು ನಿಮ್ಮ ಕೊಲಾಜನ್ನ, ಅಂದರೆ ಸ್ಕಿನ್ ಕೊಲಾಜನ್, ಸ್ಕಿನ್ನಲ್ಲಿ ಕಳೆ ಇಲ್ಲ, ಎಸ್ಪೆಷಲಿ ಆಫ್ಟರ್ 35-40 ಏಜಲ್ಲಿ ಇರ್ತಿಲ್ಲ ಅವ್ರಿಗೆ. ಆಮೇಲೆ ತುಂಬ ಒಂಥರ ಬಂಗ್ ಥರ ಬರುತ್ತೆ ನೋಡಿ ಸ್ಕಿನ್ನಲ್ಲೆಲ್ಲ. ಸೊ ಆ ಥರ ಬರಬಾರ್ದು ಅನ್ನೋರು ಬೇಗನೆ ಸ್ಟಾರ್ಟ್ ಮಾಡಿ. ಒಂದು 25ಗೆ ಸ್ಟಾರ್ಟ್ ಮಾಡಿ. ಚಿಕ್ಕವ್ರಿರೋರು ಅಟ್ಲೀಸ್ಟ್ ನೀವು 30ಸಲ್ಲಿದೆ ಸ್ಟಾರ್ಟ್ ಮಾಡಿ. ಡ್ರಿಂಕ್ 1 ಸ್ಪೂನು, ಅಟ್ಲೀಸ್ಟ್ ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಬಿಸಿನೀರಿಗೆ ಕುಡೀರಿ. ನಿಮ್ಮ ಕೊಲಾಜನ್ ನಿಮ್ಗೆ ಯಾವ ಇದು ಬೇಡ, ಏನು ಸಪ್ಲಿಮೆಂಟ್ಸಲ್ಲೂ ಸಿಗಲ್ಲ ಅಂತೆ, ಎಲ್ಲೂ ಸಿಗಲ್ಲ ಅಂತೆ. ಸೊ ಜಸ್ಟ್ ಫಾಲೋ ದಿಸ್. ಇದು ಹೇಳಿರೋದು ಆಲಿಯಾ ಭಟ್ ನ್ಯೂಟ್ರಿಷನಿಸ್ಟ್. ಸೊ ಅವರು ಆಲಿಯಾ ಭಟ್ಗೆ ಕೊಡ್ತಿದ್ದಂಥ ಅವರು ಆ ನ್ಯೂಟ್ರಿಷನಿಸ್ಟ್ ಇದನ್ನು ಸಜೆಸ್ಟ್ ಮಾಡಿದ್ದಾರೆ. ಸೊ ಡ್ರಿಂಕ್ 1/2 ಟೀ ಸ್ಪೂನಷ್ಟು ನೀವು ಬಿಸಿನೀರಿಗೆ ತುಪ್ಪ ಹಾಕ್ಕೊಂಡು ಕುಡಿದ್ರೆ ನಿಮ್ಮ ಸ್ಕಿನ್ ಕೊಲಾಜನ್ ರಿಟೈನ್ ಆಗುತ್ತೆ, ಹೇರ್ಗೆ ಒಳ್ಳೆಯದು. ಸೊ ಆಮೇಲೆ ಹೊಟ್ಟೆ ಎಲ್ಲ ಕ್ಲಿಯರು ಮಾಡುತ್ತೆ. ಅದ್ರ ಜೊತೆಗೆ ಆ್ಯಂಡ್ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ ನಾನು. ಸೊ ಅನ್ಕೋಬೋದು ನಾನು ದಪ್ಪ ಆಗಿಬಿಡ್ತೀನಿ ಅಂತ. ನೋ. ಸೊ ನೀವು ಬೇರೆ ಏನೂ ಅನ್ನೆಸೆಸರಿ ಟ್ರಾನ್ಸ್ಫ್ಯಾಟು, ಬಿಸ್ಕೆಟ್ಸು, ಚಿಪ್ಸು ಇದು ತಿನ್ನೋದ್ರ ಬದಲು ಇದನ್ನು ತಿನ್ನಿ, ಒಳ್ಳೆಯದು. ಸೊ ಅದಾದಮೇಲೆ ಇವತ್ತು ಮಧ್ಯಾಹ್ನಕ್ಕೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನೂ ಮಾಡ್ಕೊಂಡೆ ಅನ್ಕೋತೀನಿ ನಾನು. ಮನೇಲಿ ಇವತ್ತು ಏನಾಯ್ತಪ್ಪ ಅಂತಂದರೆ, ಮನೇಲೆಲ್ಲ ಲೈಟ್ ಎಲ್ಲ ತುಂಬ ಏನೋ ಸರ್ಕ್ಯೂಟ್ಸ್ ಆಗ್ತಾಯಿತ್ತು ಮನೆ ತುಂಬ ಎಲ್ಲ. ಸೊ ಹಾಗಾಗಿ ಅದು ಕರೆದು ರಿಪೇರಿ ಮಾಡಿಸೋಷ್ಟರಲ್ಲಿ 12:30 1 ಗಂಟೆ ಆಗೋಯಿತು. ಸೊ ಹಾಗಾಗಿ ಮನೆ ಬ್ರೇಕ್ಫಾಸ್ಟ್ ಹೊರಗಡೆ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ಮನೆಯಲ್ಲಿ ನಾನು ಬಂದುಬಿಟ್ಟು ಕಿಚಡಿ ಏನು ಮಾಡಿಲ್ಲ. ಕಿಚಡಿ ಅಂತೂ ತುಂಬ ಹೊಟ್ಟೆಗೆಲ್ಲ ತುಂಬ ಒಳ್ಳೆಯದು ಅಂತ ಕಿಚಡಿ ಮಾಡಿದೆ. ಅದಾದಮೇಲೆ ಹೊರಗಡೆ ಹೋಗೋದಿತ್ತು ಸ್ವಲ್ಪ. ಸೊ ಹೊರಗಡೆ ಹೋದೆ ನಾನು ಸುಮ್ಮನೆ ಹಂಗೆ ಬೇಜಾರಿಗೆ ಚೇಂಜ್ಗೆ ಅಂದ್ಬಿಟ್ಟು ಹೋದೆ. ಸೊ
ಸೊ ಮಾಲ್ಗೆ ಹೋಗಿ ಸೊ ಸ್ವಲ್ಪ ಏನೋ ಕೆಲಸ ಇತ್ತು ಹಂಗೆ ಮುಗಿಸ್ಕೊಂಡು ಬಂದು ಪರ್ಫ್ಯೂಮು ಮತ್ತು ಒಂದು ಐಬ್ರೋ ಪೆನ್ಸಿಲಲ್ಲ ಐಲ್ಯಾಶು ಕರ್ಲರು, ಅದ್ರ ಜೊತೆಗೆ ಮಸ್ಕರ ಎಸ್ಪೆಷಲಿ. ಸೊ ಅದಾದಮೇಲೆ ಅದ್ರ ಜೊತೆಗೆ ಒಂದು ಕಾಜಲ್ ತೊಗೊಂಡು ಸುಮ್ಮನೆ ಹಂಗೆ ನೋಡಿಕೊಂಡು ವಿಂಡೋ ಶಾಪಿಂಗ್ ಅಂದರೆ ಏನೋ ಶಾಪಿಂಗ್ ಮಾಡ್ದೇ ಶಾಪಿಂಗ್ ಮಾಡ್ಕೊಂಡು ಬಂದೆ ಮನೆಗೆ. ಸೊ ಹೀಗಿತ್ತು ನನ್ನ ಈ ಒಂದು ದಿನಗಳು. ಸೊ ಹಾಗೇನು ರೆಗ್ಯುಲರಾಗಿ ವಿಡಿಯೋ ಕೊಡ್ತೀನಿ. ಹಾಗೆ ವೆಯ್ಟ್ ಲಾಸ್ ಚಾಲೆಂಜನ್ನು ಆದಷ್ಟು ಬೇಗ ಚಾಲೆಂಜ್ ಮಾಡ್ತೀನಿ. ಪ್ಲೀಸ್ ಯಾರ್ಯಾರು ವೆಯ್ಟ್ ಮಾಡ್ತಿದ್ದಾರೆ ನನಗೆ ಕಾಮೆಂಟನ್ನು ತಿಳಿಸಿ. ಮತ್ತು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ. ಎಲ್ಲವರೆಗೆ ನಮಸ್ಕಾರ.